ನಾನು ಶಾರದಕ್ಕನ ಮಗಳು. ಎಲ್ಲರೂ ಹೆಂಗದಿರಿ? ನಾನ್ ಮಾತ್ರ ಚಲೋ ಅದನಿ. ನೀವು ಚಲೋ ಅದೀರ ಅಂತ ಅನ್ಕೊಂಡನಿ. ಏನ್ ಗೊತ್ತಾ, ನಮ್ದು ಯೂಟ್ಯೂಬ್ ಚಾನಲ್ ಐತಲ್ಲ, ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು. ಅದನ್ನ ಬಹಳ ಜನ ಹಂಗೆ ನೋಡ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳಂಗಿಲ್ಲ. ಯಾಕ್ರಿ ಹಂಗ್ ಮಾಡ್ತೀರಾ? ಇವತ್ತು ನಾನು ಪ್ರೀತಿಯಿಂದ ಕೇಳೋದಕ್ಕೆ ನೀವು ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಮಾಡ್ಕೊಂತೀರಲ್ವಾ? ನನಗೆ ಗೊತ್ತು ನೀವು ಮಾಡ್ಕೊಂತೀರಾ. ಮತ್ತೆ ನಾಳೆ ಸಿಗೋಣ. ನೀವು ಮಾಡಿದಿರೋ ಇಲ್ವೋ ಅಂತ ನಾನು ನೋಡ್ತೀನಿ, ಆಯ್ತಾ? ಬಾಯ್ ಬಾಯ್. ಏ ಜಾನಕಿ, ಪವಿತ್ರ, ಬರವ ಇಲ್ಲಿ. ಊರಿ ಎತ್ತಾರ ಬರ್ತಂತ ತಡ್ರಿ. ಅವ್ವ ಅತ್ತಾರ, ಯಾಕ್ರಿ ಇನ್ನು ಹಿಂಗೆ ಕುಂತೀರಾ? ಹೊತ್ತಾತು ಗುಡಿಗೆ ಹೋಗಕ್ಕೆ. ಅಯ್ಯೋ ಶಾರದವ್ವ, ನನ್ನ ಕೈಲಾಗಲ್ಲವ. ಯಾಕವ್ವ ಭಾಳ ತಲೆ ತಿರುಗಿದಂಗೆ ಆಕತ್ತವ, ಸುಸ್ತಾಗಕತ್ತೈತೆ ಕಣ ಹುಡುಗಿ. ಆಗಲ್ಲವ ನನಗೆ ಆಟ್ ದೂರ ಗಾಡಿ ಕುತ್ಕೊಂಬರಕ್ಕೆ. ನೀವೇ ಹೋಗಿ ಬರ್ರವ. ಇನ್ನೂ ಪಟ್ಟಿಗೆ ಹೋದಾಗ ಬದುಕಿದ್ರೆ ಬರ್ತಾನವ. ಅಲ್ರಿ ಅತ್ತಾರ, ಯಾಕ್ರಿ ಹಿಂಗೆ ಮಾತಾಡ್ತೀರಾ? ಅಯ್ಯೋ ದೇವ್ರೆ, ನೀವಿನ್ನು ಆ ಮರಿ ಮೊಮ್ಮಕ್ಳು ನೋಡ್ಬೇಕು ಕಣ್ರಿ. ಅಲ್ಲಿವರೆಗೂ ನಿಮ್ಗೆ ಏನು ಆಗವಲ್ದು. ನೀವು ಸುಮ್ಮನೆ ಹೊಂಡ್ರಿ. ಎಲ್ಲರೂ ಹೋಗೋಣ ಅಂತಾನೆ ಮತ್ತೆ ದೊಡ್ಡ ಗಾಡಿ ಮಾಡಿ ಇದು ಮಾಡಿರೋದು. ನೀವು ನೋಡಿದ್ರೆ ಈಗ ಬರಲ್ಲ ಅಂತ ಕುಂತೀರಾ. ಈಗ ಗಾಡಿನ ದೊಡ್ಡದು ಮಾಡಿದೇವಿ, ಮನೆ ಮಂದಿಗೆಲ್ಲ ಬೇಕು ಅಂತಂದು. ಏನ್ ಮಾಡ್ಬೇಕು ಹೇಳ್ರಿ? ಈಗ ಏನಾಗೋದಿಲ್ಲ, ಹೊಂಡ್ರಿ. ಹೋಗಿ ಒಂದು ತಾಸಿಂದ ಇದು ಕೆಲಸ ಮುಗಿಸ್ಕೊಂಡು ಗಾಡ ದೇವ್ರ ದರ್ಶನ ಮಾಡ್ಕೊಂಡು ಬರೋಣಂತ್ರಿ. ಏನಾಗೋದಿಲ್ಲ. ನಿಮ್ಮನ್ನ ಜೋಪಾನ ಕರ್ಕೊಂಡೋಗಿ ಜೋಪಾನಾಗಿ ಮನೆ ಕರ್ಕೊಂಬರ್ತೀನಿ. ಅಯ್ಯೋ ನನ್ನ ಸೊಸಿಯೇ, ಅಲ್ಲವಾ ನನಗೇನು ಬರೋಕ್ಕೇನು ಇದಲ್ಲ ಕಣೆ. ನನಗೆ ಗೊತ್ತು ನೀನು ಹುಷಾರ ಕರ್ಕೊಂಬರ್ತೀಯ ಅಂತಂದು. ಆದ್ರೆ ನನಗೆ ಆಗವಲ್ದವ. ನನ್ನ ದೇಹ ಶರೀರ ಅದಕ್ಕೆ ಇದು ಆಗಂಗಿಲ್ಲವ. ಸುಸ್ತಾಗತೈತೆ ನನಗೆ. ಅಯ್ಯೋ ದೇವ್ರೆ, ಮತ್ತೆ ನಿಮ್ಮ ಜೊತೆಗೆ ಯಾರು ಒಬ್ರು ಇರಲೇಬೇಕು ಮನೆಯಾಗೆ. ಏನ್ ಮಾಡೋದೀಗ? ಬಂದಿದ್ರೆ ಚೆನ್ನಾಗಿತ್ತು ಅತ್ತಾರ. ಯಾಕೆ ಮಾಡ್ತೀರಪ್ಪ ನೀವು? ಶಾರದಾ, ನಾನೇ ಇರ್ತೇನೆ ತಗೊಳವ. ನಿಮ್ಮ ಅಪ್ಪನೂ ನನ್ನ ಕೊಯ್ಲು ಬರೋಕ್ಕಾಗೋದಿಲ್ಲ ಅಂತ ಅಂದರು. ಮತ್ತೀಗ ಅವ್ರೊಬ್ಬರನ್ನೇ ಹೆಂಗೆ ಬಿಟ್ಟು ನಾನು ಬರೋದಂತ ಅನ್ಕೊಂಡಿದ್ದೆ. ಮತ್ತೀಗ ನಿಮ್ಮ ಅತ್ತೆನೂ ಇರ್ತಾಳೆ ಅಂತ ಅಂದರೆ ಮತ್ತೆ ನಾನು ಇರ್ತೇನೆ ತಗೊಳವ ಅತ್ಲಾಗೆ. ನೀವೇ ಎಲ್ಲರೂ ಹೋಗಿ ಬರ್ರಿ. ಮುಂದಿನ ಸರಿ ಬಂದಾಗ ಹೋದ್ರಕತ್ತಿ. ಅಯ್ಯೋ ದೇವ್ರೆ, ನೀನೇನವೇ, ನೀನು ಹಂಗೆ ಮಾತಾಡ್ತೀಯಲ್ಲ. ಅತ್ತರಿಗಂತ ಆಗೋದಿಲ್ಲ, ನೀನು ಚೆನ್ನಾಗೇ ಇದೆಯಲ್ಲ. ಹೋಗಿ ಬರೋಣಂತ ಬಾ, ಏನಾಗಲ್ಲ. ಅಪ್ಪ ಯಾಕೆ ಬರಲ್ಲ ಅಂತ? ಅಯ್ಯೋ, ಅವರಿಗೆ ನಡೆಯಕ್ಕೆ ಆಗಲ್ಲವ. ಅಲ್ಲಿ ಕಾಲ್ದಾರಿಗೆಲ್ಲ ಹೋಗ್ಬೇಕೇನೋ. ಮತ್ತೆ ಸುಮ್ಮನೆ ಯಾಕೆ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಅದಕ್ಕೆ ತ್ರಾಸಕತ್ತಿ. ಮಳೆಗಾಲ ಬೇರೆಯ, ಬೇಡ ನಾನು ಬರೋದಿಲ್ಲ ಅಂತ ಅಂದ್ರು ಅವರು. ಅದಕ್ಕೆ ನೋಡಂತ ತಗೊಳ್ರಿ, ಮಾತಾಡ್ತಾನೆ ಶಾರದನ ಹತ್ರಕ್ಕೆ ಅಂತ ಅಂದೆ ನಾನು. ಮತ್ತೆ ಈಗ ನಿಮ್ಮ ಅತ್ತೆನೂ ಹಿಂಗೆ ಅನ್ನಕತ್ತಾಳ. ಮತ್ತೆ ಸರಿ ಹೋಗ ತಗತ್ಲಾಗ ನಾನೇ ಇರ್ತೇನೆ, ಇಬ್ರು ನೋಡ್ಕೊಂತ ನೀವು ಗಾಡನೆ ಹೋಗಿ ಬರುವಂತ್ರಿ. ಅಯ್ಯೋ ದೇವ್ರೆ, ನಾವು ದೊಡ್ಡ ಗಾಡಿ ಮಾಡಿದ್ವಲ್ಲವ. ಮತ್ತೀಗ ಬೇರೆ ಯಾರನ್ನಾರು ಹೊಂಡಸ್ಕೋಬೇಕು ನಿಮ್ಮ ಜಾಗಕ್ಕೆ. ಈಗ 3 ಜನ ಕೈ ಬಿಟ್ಟಂಗ ನೋಡಿಗ. ಸುಮ್ಮನೆ ಬಾಡಿಗೆ ಕೊಡ್ಬೇಕು ಅವನಿಗೆ. ನಾವೇ 6 ಜನ ಹೋಗ್ಯವನ. 6 ಜನಕ್ಕೆ 12 ಜನದ ಗಾಡಿ ಮಾಡಿರೋದು. ಏನ್ ಮಾಡಕ ನೋಡಿಗ. ಶಾರದಾ, ಹೊಂಟ್ರಿ ಎಲ್ಲರೂ? ಗಡಗಡ ಬರ್ರಿ, ಹೊತ್ತಾತಲೆಯ. ಮಳೆಗಾಲ ಬೇರೆಯ, ಇನ್ನು ಏಟತ್ತಿಗೆ ಹೋಗಿ ಮುಟ್ಬೇಕು ಹೇಳಿ ನಾವು. ಗಾಡ ಬಿಟ್ರೆ ಗಾಡ ಬರ್ಬೋದು. ಅಯ್ಯೋ, ಏನ್ ಬರದ್ರಿ? ಅವನು ಬರಲ್ಲಂತೆ, ಅಪ್ಪನು ಬರಲ್ಲಂತೆ, ಅತ್ತೆನೂ ಬರಲ್ಲಂತೆ. ಈ ಚಂದಕ್ಕೆ ನಾವೆಲ್ಲ ಎದಕ್ಕೆ ಹೋಗ್ಬೇಕು ಹೇಳ? ಅವೇ ಹುಡ್ರೆ ಹೋಗಿ ಬರ್ತಿದ್ವೇನಪ್ಪ ಅತ್ಲಾಗೆ. ಯಾಕಂತೆ ಈಗ ಒಂಡಟ ಸಮಯದಾಗ ಹಿಂಗೆ ಇದು ಮಾಡ್ಬಿಟ್ರಿ ಹೆಂಗೆ? ಗಾಡಿನೂ ದೊಡ್ಡದು ಮಾಡಿದ ನಾನು. ಮನೆ ಮಂದಿಗೆಲ್ಲ ಆರಾಮಾಗಿ ಹೋಗಿ ಬಂದ್ರಕತಿ. ವಯಸ್ಸಾದರೆಲ್ಲ ಅದರೆ ಆರಾಮಾಗಿ ಕುತ್ಕೊಂಡು ಹೋಗಿ ಬಂದ್ರಕತಿ ಅಂತಂದು. ಈಗ ನೋಡಿದ್ರೆ ಬರಲ್ಲ ಅಂದ್ರೆ ಈಗ ಅವ್ರದ್ದು ಸೀಟಿಂದೆಲ್ಲ ಬಾಡಿಗೆ ಎಲ್ಲ ಸುಮ್ಮನೆ ಕೊಟ್ಟಂಗಕತಿ. ಅಯ್ಯೋ, ಆಗ್ಲಿಂದಾನೆ ಎಷ್ಟೊಂದು ಹೇಳಕತ್ತೇನಪ್ಪ. ಏನು ಜುಪ್ಪ ಅನ್ನೋಲ್ರವ್ರು. ನಾ ಬರಲ್ಲ, ನೀ ಬರಲ್ಲ, ನೀ ಬರಲ್ಲ, ನಾ ಬರಲ್ಲ ಅನ್ನಕತ್ತಾರ. ಏನ್ ಮಾಡೋದು ಹೇಳತ್ಲಾಗೆ? ಇದು ಒಂದು ಕೆಲಸ ಮಾಡತ್ಲಾಗೆ, ಇವರಿಗೆ ಗಿರ್ಜಕರಿಗೆ, ಪಾರಕರಿಗೆ, ಪ್ರೇಮಕ್ಕ ಮತ್ತೆ ಅವರು ಸರೋಜಕ್ಕ ಅವ್ರು ಯಾರ್ಯಾರದಾರ ಅತ್ಲಾಗ ಹೇಳು. ಮತ್ತೆ ಗಾಡಿ ಖಾಲಿ ಒಯ್ಯಕ್ ಆಗೋದಿಲ್ಲ. ನಾವೇ 6 ಜನ ಕವಿ, 6ರಿಂದ 7 ಜನ. ಅತ್ಲಾಗ ಅವರೊಂದು 3-4 ಜನ ಬಂದ್ರೆ ಸರಿ ಹೋಗತಿ. ಗಾಡಿನ ತುಂಬಿದಂಗ ಆಕತಿ. ಎಲ್ಲ ಇದಕ್ಕೂ ಸರಿ ಹೋಗತಿ. ಕೇಳಿ ನೋಡು ಬರ್ತಾರೇನ. ಅಲ್ರಿ, ಇನ್ನೇನು ಒಂದು ಅರ್ಧ ತಾಸ್ನಾಗೆ, ಇನ್ನೊಂದು ತಾಸ್ನಾಗೆ ಹೋಗ್ಬೇಕು ನಾವು ಇಲ್ಲಿಂದ. ನೀವು ಇಂಥ ಸಮಯದಾಗೆ ಹೋಗಿ ಒಂಡ್ರವ ಗಡ ಹಿಂಗೆ ಹೋಗೋಣ ಅಂತಂದು ಹೇಳಿದ್ರೆ ಅವ್ರ ಮನೆ ಕೆಲಸ ಎಲ್ಲ ಬಿಟ್ಟು ಏನೇನೋ ಇರ್ತಾವ, ಏನೋ ಅವ್ರವು ಬರ್ಬೇಕಲ್ರಿ. ಹಂಗಲ್ಲ ಶಾರದಾ, ಏನಾಗೋದಿಲ್ಲ. ಒಂದ್ ಮಾತು ಕೇಳಿ ನೋಡು. ಬರ್ತಾರ, ಬರೋರು ಬರ್ಲಿ, ಬರ್ಲಿಲ್ಲಾರ ಬೇಡ.
ಎಷ್ಟ್ ಜನ ಬರ್ತಾರ ಅಷ್ಟ್ ಜನ ಹಾಕಿಂದ ಹೋದ್ರ ಆಕತ್ತತ್ಲಾಗೆ ಖಾಲಿ ಗಾಡಿ ಹೋಗತಿ. ಊನವ ಶಾರದಾ, ಹಂಗೆ ಮಾಡತ್ಲಕ್ ಸುಮ್ಮನೆ. ಎಷ್ಟು ಜನ ಹೆಣ್ಮಕ್ಳು ಬರ್ತಾರ ನೋಡಿ ಕರಿ, ಬರೋರು ಬರಲಿ, ಬ್ಯಾಡದ್ದಾರ ಬೇಡ. ಸುಮ್ಮನೆ ಯಾಕೆ ಇದು ಮಾಡ್ಕೊಂತೀರ? ಹಂಗಂತೀಯನವ? ಸರಿ ತಗ, ಹಂಗಾರೆ ಹೋಗಿ ಕೇಳಿ ನೋಡ್ತೀನಿ. ಸರಿ, ಹಂಗಾರೆ ನಿನ್ನ ಮೊಮ್ಮಕ್ಳಿಗೆ ಗಾಡ ಹೊಂಡ ಕೇಳು, ಹೋಗಿ ಬರ್ತಾನೆ ಅಷ್ಟೊತ್ತಿಗೆ. ಸರಿ ಹಂಗಾರೆ ನಾನು ಬ್ಯಾಗ್ ಪಾಗ್ ಏನೇನ ಅದಾವ ಎಲ್ಲ ತುಂಬತಂತಗ, ನೀವು ಹೋಗಿ ಬರ್ಬೋಗು. ಆತವ, ನಾವು ಹೋಗಿ ಒಂಚೂರು ಉಳ್ಕೊಂತೇವಿ, ಕೂತ್ಕೊಳಕ್ ಆಗವಲ್ದು, ಸೊಂಟೆಲ್ಲ ನೋಯ್ತೈತಿ. ಆತು ಹೋಗ್ರಿ ಅತ್ತಾರ. ಅವ ನೀನು ಹೋಗು, ಒಂಚಾವತ್ತು ಉಳ್ಕೆ ಹೋಗು. ಅಪ್ಪಗೆ ಏನು ಬೇಕೋ ಬೇಡ ಎಲ್ಲ ನೋಡ್ಕೊಂತ ನೋಡಿ ಇರು, ಮತ್ತೆ ಹೋಗಿ ಬರ್ತಾನ. ಆತು ಹೋಗಿ ಬಾ ಹುಡುಗಿ. ನಾನೇನು ಹೊಸಬ್ಳೇನೆ? ನಾನೇನು ಸಣ್ಣ ಹುಡುಗಿನ? ನೋಡ್ಕೊಂತ ಹೋಗಿ ಬಾ, ಯಾಕೆ ಚಿಂತೆ ಮಾಡ್ತೀನಿ ನೀನು? ಹ್ಞೂನವ. ಅತ್ತಾರ, ಈ ಸೀರೆ ಹೆಂಗ್ ಕಾಣಕತ್ತೈತ್ರಿ ನನ್ನ ಮೇಲೆ? ಅಯ್ಯೋ ನನ್ನ ಸಸಿಯೇ, ಎಂತ ಚೆನ್ನಾಗಿ ಕಾಣಕತ್ತೀಯವ ನೀನು. ಭಾಳ ಚಲೋ ಕಾಣಿಸ್ತೈತ್ ಕಣೆ ನಿನಗೆ. ಈ ಕಲರು ಸೀರೆ ಎಲ್ಲ ಒಪ್ಪೆತವ ನಿನ್ನ ಮಕ್ಕಕ್ಕೆ. ಹೌದಾ? ಇದು ಪವಿತ್ರಂದು. ನನ್ನ ಹತ್ರಕ್ಕೆ ಯಾವ ಇರ್ಲಿಲ್ಲಲ್ಲ, ಅದಕ್ಕೆ ಅತ್ತಿಗೆಮ್ಮ ಉಟ್ಕ ಅಂತ ಕೊಟ್ಲು. ನಾನು ಹೆಂಗಾಗೈತೋ ಏನೋ ಅನ್ಕೊಂಡಿದ್ದೆ. ಚೆನ್ನಾಗೈತೆ ಹಂಗಾರೆ. ಹೂನವ, ಕರೆನೆ ಚಲೋ ಕಾಣಕತ್ತೈತಿ. ಒಂದು ಕೆಲಸ ಮಾಡೋಣ, ದೇವ್ರಿಗೆ ಹೋಗಿ ಬಂದ್ಮೇಲೆ ಒಂದು ಆರತಿ ಮಾಡ್ಬಿಡ್ತಂತಗ. ದೃಷ್ಟಿ ತೆಗೆದ್ರೆ ಇದ್ದ ಬದದ್ದು ಇದೆಲ್ಲ ಹೋಗ್ಬಿಡ್ತತ್ಲ ಕಿತ್ಕೊಂಡು. ಆತ್ರಿ ಅತ್ತಾರೆ. ಅವ್ವಾ, ಏನಪ್ಪ ರಮೇಶ? ಏ ರಮೇಶ! ಹಾ ಅವ್ವ, ಹೇಳವ್ವ. ಅಲ್ಲಪ್ಪ, ಕರ್ದದ್ ನೀನ್ ಹೇಳು. ಅವ್ವ, ಅದು ಅಪ್ಪ ಹೇಳ್ತು ನಿಮ್ಮವ್ವ ಓದ್ಲ ಏನ್ ಅಲ್ಲೇ ಅದಾಳ ಅಂತ ನೋಡು ಅಂತಂದು, ಅದಕ್ಕೆ ಬಂದೆ. ಹ್ಞೂನಪ್ಪ, ಒಂಟೆ ತಗ. ಮತ್ತೆ ನೀವೆಲ್ಲ ರೆಡಿ ಅಲ್ಲ? ಹ್ಞೂ ಅವ್ವ. ಜಾನಕಿ, ನಾನು ಹೋಗಿ ಒಂಚೂರು ಪ್ರೇಮಿ ಗಿರ್ಜಿ ಅವರಿಗೆಲ್ಲ ಹೇಳಿ ಬರ್ತಾನೆ ಒಂಟಕ್ಕೆ. ಮತ್ತೆ ನೀವೆಲ್ಲರೂ ಒಂಟು ರೆಡಿಯಾಗಿ ಹೊರ ಬರ್ರವ, ಒತ್ತು ಮಾಡಬೇಡ್ರಿ ತೀರಯ್ಯ. ಊರಿ ಹತ್ತರ ಆಯ್ತು. ಜಾನಕಿ, ಏನ್ ಮಸ್ತ್ ಕಾಣಕತ್ತೀಯೇ ಈ ಸೀರೆದಾಗೆ. ಇದ್ಯಾವ ತಗೊಂಡಿದ್ಲೇ? ಹೋಗ್ರಿ, ನೀವಂತೂ ಅತ್ತೆ ಅದಾರೆ ಅಂತಾನೂ ಇದಿಲ್ಲ, ಏನೂ ಇಲ್ಲಪ್ಪ. ಹಂಗೆಯ ಹೆಂಗ್ ಮಾಡ್ತೀರ ಹಂಗೆಯ? ಏ, ನನ್ನ ಹೆಂಡ್ತಿ ನಾನ್ ನೋಡ್ದೆ, ಅದ್ರಲ್ಲೇನೈತೆ? ಹೌದೌದು, ಇದಕ್ಕೇನು ಕಡಿಮೆ ಇಲ್ಲ. ಸರಿ, ಇವಾಗ ಹೆಂಗ್ ಕಾಣಕತ್ತೇನೆ ಹೇಳ್ರಿ. ಜಾನಕಿ, ಕರೆ ಎಲ್ಲ ಸುಳ್ಳು ಹೇಳ? ಕರೆನೇ ಹೇಳ್ರಿ. ಏನ್ ಗೊತ್ತಾ, ಒಳ್ಳೆ ದಂತದ ಗೊಂಬೆ ಕಣ್ಣಂಗ್ ಕಾಣಕತ್ತೀಯ ಈ ಸೀರೆದಾಗೆ. ಮಸ್ತ್ ಐತ್ ಕಣ್ಲೆ ಸೀರೆ. ಅಂದ್ರೆ ನಾನ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸೀರೆ ಮಾತ್ರ ಚೆನ್ನಾಗೈತಾ? ಅಯ್ಯೋ, ನನ್ನ ದಂತದ ಗೊಂಬೆ. ಸೀರೆಯಿಂದ ನಿನಗೆ ಅಂದ ಬಂದಿಲ್ಲ, ನಿನ್ನಿಂದ ಆ ಸೀರೆಗೆ ಅಂದ ಬಂದಿರೋದು. ನೀನ್ ಚೆನ್ನಾಗ್ ಕಾಣಿಸ್ತದಿ ಕಣ್ಲೆ. ಕರೆನಾ? ಕರೆನ ಚೆನ್ನಾಗಿ ಕಾಣಕತ್ತೀನ ನಾನು? ಹ್ಞೂ ಜಾನಕಿ, ನೋಡು ಸೀರೆಗೂ ಚೆನ್ನಾಗಿ ಕಾಣಿಸ್ತೀಯ. ಇನ್ನು ಆ ಮಾಡರ್ನ್ ಡ್ರೆಸ್ ಹಾಕಿದ್ರೆ ಇನ್ನೂ ಚಲೋ ಕಾಣ್ತೀಯ ನೋಡು. ಅದನ್ನೂ ಒಂದ್ಸರಿ ಟ್ರೈ ಮಾಡ್ಬಿಡು. ಛೀ ಹೋಗ್ರಿ, ನೀವಂತೂ ನೀವು ಹೆಂಗ್ ಮಾತಾಡ್ತೀರಪ್ಪ? ಏನಣ್ಣ, ಏನ್ ಮಾಡ್ತಿದೀಯಪ್ಪ ಇಲ್ಲಿ? ಅಲ್ಲಿ ಅಪ್ಪ ನೋಡಿದ್ರೆ ಟೆನ್ಷನ್ ಆಗೈತಿ, ನೀನು ಅತ್ತಿಗೆ ಮುಂಜ ಜೊತೆಗಿಲ್ಲಿ ಏನಪ್ಪ ನಡೆಸ್ತಾ ಇದೀಯಾ? ಬೇಕಿತ್ತ ನಿಮಗಿದು? ಸುಮ್ಮನೆ ಇರ್ರಿ ಅಂದೆ ನಾನು. ಏಯ್ ತುಂಟಿ, ಸಣ್ಣಕ್ಕಾಗಿ ಸಣ್ಣ ಮಾತಾಡು. ಬರೀ ಮಾತಾಡೋವಿಲ್ಲ, ಬರೀ ದೊಡ್ಡ ದೊಡ್ಡವ್ರು ಮಾತಾಡಂತವೆ ನೋಡು. ಹೋಗಿ ಹೊರಗೆ ಹೋಗು, ಗಾಡಿ ಹತ್ತೋಗು, ಬರ್ತಾನಿ. ಬರೀ ನೀನ್ ಹೆಂಡತಿ ರೆಡಿ ಆದ್ರೆ ಅಷ್ಟೇ ಸಾಕಾ? ನಾನೇನ್ ರೆಡಿ ಆಗೋದ್ ಬೇಡನ? ಆಹಾ ಜಾಣಪ್ಪ. ಮತ್ ಹೋಗು, ಇಲ್ಲಿ ನಿಂತ್ಕೊಂಡ್ ಏನ್ ಮಾಡಕತ್ತೀಯ? ಹೊತ್ತಾಗೆ ತಲೆಯ. ನನ್ನನ್ ಸಾಗಾಕಿ ಆಯ್ತು ತಗೊಳಪ್ಪ, ನಡ್ಸು. ನೋಡು, ಚೋಟ್ ಮೆಣಸಿನ್ಕಾಯಿ ಇದ್ದಂಗದಳು, ಎಷ್ಟು ಮಾತಾಡ್ತಾಳೆ. ಆಗ್ಬೇಕಾದ್ರೆ ತಗೊಳ್ರಿ, ನಿಮಗೆ ಗೊತ್ತು ಏನೂ ಇಲ್ಲ ನಿಮಗೆ. ಏ ನಿಂತ್ಕೊಳ್ಳೆ, ನಾನು ಇನ್ನೂ ಮಾತಾಡೋದು ಭಾಳ ಐತಿ, ಒಂಟೆ ಬಿಟ್ಟಲ್ಲ. ಅಲ್ಲಿ ಅತ್ತೆರ್ ಬಂದು ಬೈತಾರೆ, ಇನ್ನು ರೆಡಿಯಾಗಿಲ್ಲ ನೀವು ಅಂತ. ಹೋಗ್ರಿ ಸುಮ್ಮನೆ.